ಹೆಲೋ ಇವನ್, ಹೇಗಿದ್ದೀರಾ ಎಲ್ಲರೂ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಕ್ ವಿತ್ ಶ್ರೇಯಾ. ಇವತ್ತಿನ ರೆಸಿಪಿ ಅಂಜಲ್ ಗೀ ರೋಸ್ಟ್ ಅಥವಾ ಕಿಂಗ್ ಫಿಶ್ ಗೀ ರೋಸ್ಟ್ ಮನೆಯಲ್ಲೇ ಹೇಗೆ ಮಾಡೋದಂತ ನೋಡೋಣ. ಮೊದಲಿಗೆ ಇಂಗ್ರೀಡಿಯೆಂಟ್ಸ್ ನೋಡೋಣ. ಗೀ ರೋಸ್ಟ್ ಮಸಾಲ ಮಾಡಲು ಮೊದಲಿಗೆ ಬ್ಯಾಡಗಿ ಚಿಲ್ಲಿ, ಮೆಂತೆ, ಕೊತ್ತಂಬರಿ, ಜೀರಿಗೆ, ಸೋಂಪು, ಕರಿಮೆಣಸು, ಹುಣಸೆ ಹಣ್ಣು, ಬೆಳ್ಳುಳ್ಳಿ, ನೀರು. ಮೀನಿಗೆ ಮ್ಯಾರಿನೇಷನ್ ಮಾಡಲಿಕ್ಕೆ ಅಂಜಲ್ ಮೀನು ತಗೊಂಡಿದ್ದೆ ನಾನಿಲ್ಲಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ನಿಂಬೆ ರಸ, ಉಪ್ಪು, ಹಳದಿ, ಅಚ್ಕಾರದ ಪುಡಿ. ಗೀ ರೋಸ್ಟ್ ಒಗ್ಗರಣೆಗೆ ಗೀ, ಹಸಿಮೆಣಸಿನಕಾಯಿ, ಗೋಡಂಬಿ, ಕೊತ್ತಂಬರಿ ಸೊಪ್ಪು, ಬೆಳ್ಳುಳ್ಳಿ, ಕರಿಬೇವು ಮತ್ತೆ ಸ್ವಲ್ಪ ಬೆಲ್ಲ ಬೇಕಾಗ್ತದೆ. ಮೊದಲಿಗೆ ಇಲ್ಲಿ ಪ್ಯಾನಿಗೆ ಮೆಣಸನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಮೆಣಸು ಮೊದಲಿಗೆ ಹಾಕೊಂಡು 1-2 ನಿಮಿಷ ರೋಸ್ಟ್ ಆದ ನಂತರ ಉಳಿದ ಸ್ಪೈಸಸ್ ಅನ್ನು ನಂತರ ಹಾಕೊಳ್ಬೇಕು. ಇವಾಗ 1/4 ಟೀ ಸ್ಪೂನ್ ಅಷ್ಟು ಮೆಂತೆ, 1 ಟೇಬಲ್ ಸ್ಪೂನ್ ಕೊತ್ತಂಬರಿ, 1/2 ಟೇಬಲ್ ಸ್ಪೂನ್ ಜೀರಾ, 1/2 ಟೇಬಲ್ ಸ್ಪೂನ್ ಸೋಂಪು, 1/2 ಟೇಬಲ್ ಸ್ಪೂನ್ ಕರಿಮೆಣಸು ಇಷ್ಟನ್ನು ಹಾಕಿ ಡ್ರೈ ರೋಸ್ಟ್ ಮಾಡ್ಕೊಳ್ಳೋಣ. ಲೋ ಫ್ಲೇಮ್ ಇಟ್ಕೊಳ್ಬೇಕು, ಸಣ್ಣ ಉರಿಯಲ್ಲಿ ರೋಸ್ಟ್ ಮಾಡಬೇಕು. ಇದರ ಪರಿಮಳ ಬರಬೇಕು ಸ್ಪೈಸಸ್ ಅದು ಮಾತ್ರ ಸೀದೋಗ್ಬಾರ್ದು, ಹೈ ಫ್ಲೇಮ್ ಇಡಬಾರ್ದು. ಸಣ್ಣ ಉರಿಯಲ್ಲಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಳ್ಬೇಕು 1-2 ನಿಮಿಷ. ಇವಾಗ ಅದನ್ನು ಸಪ್ರೇಟ್ ಆಗಿ ಇಡೋಣ. ಇವಾಗ ಮೀನಿಗೆ ಮ್ಯಾರಿನೇಷನ್ ಮಾಡಲಿಕ್ಕೆ ಒಂದು ಪ್ಲೇಟಿಗೆ 1.5 ಟೇಬಲ್ ಸ್ಪೂನ್ ಅಷ್ಟು ಅಚ್ಕಾರದ ಪುಡಿ, 1/4 ಟೀ ಸ್ಪೂನ್ ಹಲ್ದಿ ಮತ್ತೆ ಉಪ್ಪು ರುಚಿಗೆ. ನಾನಿಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಉಪ್ಪು ಹಾಕಿದ್ದೇನೆ. ಅರ್ಧ ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಮತ್ತೆ ಅರ್ಧ ನಿಂಬೆ ರಸ. ಹುಣಸೆ ಹಣ್ಣು ನಾವು ಗೀ ರೋಸ್ಟ್ ಮಸಾಲ ಮಾಡುವಾಗ ಹಾಕ್ತೇವೆ, ಅದಕ್ಕೋಸ್ಕರ ಇಲ್ಲಿ ಸ್ವಲ್ಪ ನಿಂಬೆ ರಸ ಸಾಕಾಗುತ್ತೆ, ಅರ್ಧ ನಿಂಬೆ ರಸ. ನಂತರ ನೀರು ಪೇಸ್ಟ್ ಮಾಡಲಿಕ್ಕೆ ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ಹಾಕೊಳ್ಳಿ. ತುಂಬ ಗಟ್ಟಿನೂ ಮಾಡಬೇಡಿ, ತುಂಬ ನೀರು ಕೂಡ ಮಾಡಬೇಡಿ. ಮೀಡಿಯಂ ಹದಕ್ಕೆ ಮಾಡಿಕೊಂಡು ಫ್ರೈ ಮ್ಯಾರಿನೇಷನ್ಗೆ ಮಾಡ್ಕೊಂಡ್ರೆ ಪೇಸ್ಟ್ ಮಾಡಿದ್ರೆ ಆಯಿತು. ಇಷ್ಟಾದರೆ ಸಾಕು. ಇವಾಗ ಎಲ್ಲ ಮೀನನ್ನು ಪ್ಲೇಟಿಗೆ ಹಾಕೊಳ್ಳೋಣ. ಮೊದಲಿಗೆ ನಾನಿನ್ನು ಸ್ವಲ್ಪನೇ ಮಸಾಲ ಪೇಸ್ಟ್ ಮಾಡಿದ್ದೀನಿ, ಯಾಕಂದರೆ ನಮಗೆ ತುಂಬ ಮ್ಯಾರಿನೇಷನ್ ಮಾಡಲಿಕ್ಕೆಲ್ಲ ಲೈಟಾಗಿ ಅದಕ್ಕೆ ಕೋಟ್ ಮಾಡಿದ್ರೆ ಆಯಿತು. ಎಲ್ಲ ಮೀನಿಗೂ ಕೋಟಿಂಗ್ ಮಾಡ್ಕೊಳ್ಳೋಣ. ಆ ಪೇಸ್ಟನ್ನು ಚೆನ್ನಾಗಿ ಕೋಟಿಂಗ್ ಮಾಡಿಕೊಂಡು 1/4 ಗಂಟೆ ಹಾಗೆ ಇಟ್ಟು ಬಿಡೋಣ. ಎಲ್ಲದಕ್ಕೂ ಕೋಟಿಂಗ್ ಮಾಡಿದ್ದೇನೆ ನಾನಿಲ್ಲಿ. 1/4 ಗಂಟೆ ಹಾಗೆ ಇಟ್ಟು ಇವಾಗ ನಾವು ಗೀ ರೋಸ್ಟ್ ಮಸಾಲ ಮಾಡೋಣ. ಹುರಿದ ಸ್ಪೈಸಸ್ ತಣ್ಣಗಾಗಿದೆ, ಅದನ್ನೀಗ ಮಿಕ್ಸಿಗೆ ಹಾಕೊಂಡು ಇದರ ಜೊತೆ 7-8 ಎಸಳು ಬೆಳ್ಳುಳ್ಳಿ, ಇಲ್ಲಿ ಸಣ್ಣ ನಿಂಬೆ ಗಾತ್ರದ ಹುಣಸೆ ಹಣ್ಣನ್ನು ನೀರಿನಲ್ಲಿ ಇಟ್ಕೊಂಡಿದ್ದೆ, ಅದನ್ನು ಇಲ್ಲಿ ಫುಲ್ ಪಲ್ಪ್ ಸಮೇತ ಹಾಕೊಳ್ಬೇಕು. ನಂತರ ಒಂದು ಅರ್ಧ ಗ್ಲಾಸ್ ಅಷ್ಟು ನೀರು ಇಷ್ಟು ಹಾಕೊಂಡು ಮಿಕ್ಸಿ ಮಾಡ್ಕೊಂಡು ಬರೋಣ. ಗೀ ರೋಸ್ಟ್ ಮಸಾಲ ಪೇಸ್ಟ್ ರೆಡಿ ಆಗಿದೆ. ಇದನ್ನು ಫ್ರಿಜ್ಜಲ್ಲಿ ಇದ್ರೆ ಯಾವಾಗಲೂ ನಮಗೆ ಬೇರೆ ಇಂಗ್ರೀಡಿಯೆಂಟ್ಸ್ ಜೊತೆ ಯೂಸ್ ಮಾಡ್ಕೊಳ್ಬೋದು. ಇವಾಗ ಪ್ಯಾನಿಗೆ ಗೀ ಹಾಕೊಂಡು ಮೀನನ್ನು ಹಾಕೊಳ್ಳೋ. ಗೀ ಕಾದ ನಂತರ ಇಲ್ಲಿ ನಾವು ಎಣ್ಣೆ ಹಾಕೊಳ್ಬಾರ್ದು, ನಾವು ಇಲ್ಲಿ ಗೀ ರೋಸ್ಟ್ ಮಸಾಲ ಮಾಡ್ತಿರೋದ್ರಿಂದ ಗೀ ಮಾತ್ರ ಯೂಸ್ ಮಾಡಬೇಕು. ಇಲ್ಲೊಂದು 3 ಟೇಬಲ್ ಸ್ಪೂನ್ ತುಪ್ಪವನ್ನು ನಾನು ಇಲ್ಲಿ ಹಾಕಿದ್ದೇನೆ. ಇವಾಗ ಎಲ್ಲ ಮೀನನ್ನು ಒಂದೊಂದಾಗಿ ಪ್ಯಾನಿಗೆ ಹಾಕೊಂಡು ಎರಡೂ ಕಡೆ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬಾ ತೆಳು ಪೀಸ್ ಮಾಡಿ ಕೊಟ್ಟಿದ್ದಾರೆ ಅಲ್ಲಿ, ಹಾಗಾಗಿ ಒಂದು 3 ನಿಮಿಷ ಫ್ರೈ ಆದ್ರೆ ಸಾಕು, ಬೇಗ ಫ್ರೈ ಆಗುತ್ತೆ. ಮತ್ತೆ ಪುನಃ ಗೀ ರೋಸ್ಟ್ ಮಸಾಲ ಪೇಸ್ಟ್ ಜೊತೆ ಫ್ರೈ ಆಗಬೇಕು. ಹೀಗೆ ಫ್ರೈ ಆಗಲಿ. ಗೀದು ಅರೋಮಾ ಆ ಮೀನಿಗೆ ಬರಬೇಕು. ಎಣ್ಣೆಯಲ್ಲಿ ಫ್ರೈ ಮಾಡಿದ್ರೆ ಗೀ ರೋಸ್ಟ್ ಇದು ಗೀದು ಪರಿಮಳ ಬರಲ್ಲ, ಅದಕ್ಕೋಸ್ಕರ ಗೀ ಯೂಸ್ ಮಾಡಬೇಕು. ಎಲ್ಲ ಮೀನನ್ನು ಈಗ ಒಂದು ಬ್ಯಾಚ್ ಇದು ನಂದು ಎಲ್ಲ ಮೀನು ಫ್ರೈ ಆಗಿದೆ, ಅದನ್ನು ತೆಗೆದಿಟ್ಟು ಇನ್ನೊಂದು ಬ್ಯಾಚ್ ಹಾಕ್ತಿದ್ದೇನೆ. ಗೀಯಲ್ಲೇ ಫ್ರೈ ಮಾಡ್ಕೊಳ್ಳಿ. ಅದು ಮಸಾಲ ಬಿಟ್ಟಿದೆ ಅಂತ ಏನು ತೊಂದರೆ ಇಲ್ಲ. ಅದು ನೆಕ್ಸ್ಟ್ ನಾವು ಗೀ ರೋಸ್ಟ್ ಮಸಾಲ ಮಾಡುವಾಗ ಇದೇ ತುಪ್ಪ ಯೂಸ್ ಮಾಡ್ತಿರೋದ್ರಿಂದ ಏನಾಗಲ್ಲ. ಈಗ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಗೀಯನ್ನು ಮತ್ತೆ ಹಾಕೊಳ್ಳಿ. ಟೋಟಲ್ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ಗೀ ಬೇಕಾಗುತ್ತೆ. ಇವಾಗ ಅದಕ್ಕೆ ಕರಿಬೇವು, ಹಸಿಮೆಣಸಿನಕಾಯಿ ಉದ್ದನೆ ಕಟ್ ಮಾಡ್ಕೊಂಡಿದ್ದೇನೆ, ಮತ್ತೆ ಬೆಳ್ಳುಳ್ಳಿ ಸಣ್ಣಾಗಿ ಚಾಪ್ ಮಾಡ್ಕೊಂಡಿದ್ದೇನೆ, ಮತ್ತೆ ಒಂದು 10 ಗೋಡಂಬಿಯನ್ನು ಹಾಕೊಳ್ತಿದ್ದೇನೆ. ಗೋಡಂಬಿ ಇಲ್ಲಿ ನಿಮಗೆ ಆಪ್ಷನಲ್, ಬೇಕಿದ್ರೆ ಹಾಕೊಳ್ಳಿ, ಇಲ್ಲಾಂದ್ರೆ ಬೇಡ. ಇದು ಫ್ರೈ ಆದ ನಂತರ ಸ್ವಲ್ಪ ಬೇಕಾದ್ರೆ ಲಾಸ್ಟಿಗೆ ಗಾರ್ನಿಶಿಂಗ್ ಮಾಡಲಿಕ್ಕೆ ತೆಗೆದಿಟ್ಕೊಳ್ಳಿ. ಇವಾಗ ಅದಕ್ಕೆ ಗೀ ರೋಸ್ಟ್ ಮಸಾಲವನ್ನು ಹಾಕೊಳ್ಬೇಕು. ಗೀ ರೋಸ್ಟ್ ಮಸಾಲ ಮಾತ್ರ
ಸಣ್ಣ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಬೇಕು. ಇದರ ಹಸಿ ವಾಸನೆ ಹೋಗಿ ಗೀದು ಸ್ಮೆಲ್ ಅದರ ಜೊತೆ ಬ್ಲೆಂಡ್ ಆಗಬೇಕು. ಇವಾಗ ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಉಪ್ಪು ಹಾಕೊಳ್ಳಿ. ನಂತರ ಆ ಘೀ ರೋಸ್ಟ್ ಮಸಾಲ ಮಾಡಿದ ಮಿಕ್ಸಿಗೆ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕಿ ಅದನ್ನು ವಾಪಸ್ ಇದಕ್ಕೆ ಹಾಕೊಳ್ಳೋಣ. ಚೆನ್ನಾಗಿ ಬ್ಲೆಂಡ್ ಆಗಲಿ. ಇಲ್ಲಿ ಸ್ವಲ್ಪ ಬೆಲ್ಲ ಹಾಕ್ತಿದ್ದೇನೆ. ಬೆಲ್ಲ ಬೇಕು, ಘೀ ರೋಸ್ಟ್ ಮಸಾಲ ಮಾಡುವಾಗ ಸ್ವಲ್ಪ ಆದರೂ ಬೆಲ್ಲ ಹಾಕಲೇಬೇಕು, ಆಗ ಮಾತ್ರ ಅದರ ಟೇಸ್ಟ್ ಚೆನ್ನಾಗಿ ಬರೋದು. ಎಲ್ಲವನ್ನು ಮಿಕ್ಸ್ ಮಾಡಿಕೊಂಡು ಹಾಗೆ ಫ್ರೈ ಆಗಲಿಕ್ಕೆ ಬಿಡೋಣ. ಇದು ಮೇಲ್ಗಡೆಯಿಂದ ಹೀಗೆ ತುಪ್ಪ ಸೈಡಲ್ಲೆಲ್ಲ ಬಿಡ್ತಾ ಬರಬೇಕು, ಆವಾಗ ಮಸಾಲ ರೆಡಿ ಆಗಿದೆ ಅಂತ ಅರ್ಥ. ಇವಾಗ ಮೀನು ಹಾಕೊಳ್ಳೋಣ. ಎಲ್ಲ ಮೀನನ್ನು ಹಾಕೊಳ್ತಿದ್ದೇನೆ ನಾನಿಲ್ಲಿ. ಇವಾಗ ಒಂದ್ಸಲ ಮೀನು ಹಾಕಿದ ನಂತರ ಮಸಾಲೆಯನ್ನು ಎರಡೂ ಕಡೆ ಅದು ಕೋಟಿಂಗ್ ಆಗುವ ಹಾಗೆ ನೋಡಿಕೊಂಡು ಮಗುಚಿ ಹಾಕಿದ್ರೆ ಆಯಿತು. ಎಲ್ಲ ಮೀನಿಗೂ ಕೋಟಿಂಗ್ ಆಗಬೇಕು ಮಸಾಲೆ. ಮತ್ತೆ ಹಾಗೆ ರೋಸ್ಟ್ ಆಗಲಿಕ್ಕೆ ಬಿಡೋಣ. ಮಸಾಲೆ ಎಲ್ಲ ಮೀನು ಜೊತೆ ಹೊಂದ್ಕೊಳ್ಬೇಕು. ಮತ್ತೆ ಆ ಮೀನು ಘೀ ರೋಸ್ಟ್ ಮಸಾಲೆದು ಸ್ಮೆಲ್ ಅದರಲ್ಲಿ ಬರಬೇಕು. ಇವಾಗ ಲಿಡ್ ಮುಚ್ಚಿ ಹಾಗೆ ಲೋ ಫ್ಲೇಮಲ್ಲಿ ಇಟ್ಟು ಬಿಡೋಣ, ರೋಸ್ಟ್ ಆಗಲಿ. ಇವಾಗ ನೋಡಿ ಘೀ ಮೇಲ್ಗಡೆಯಿಂದ ಬಿಟ್ಟಿದೆ, ಆವಾಗ ನಮ್ಮ ಘೀ ರೋಸ್ಟ್ ಮಸಾಲೆ ರೆಡಿಯಾಗಿದೆ ಅಂತ ಅರ್ಥ. ಇಷ್ಟಾದರೆ ಸಾಕು. ಮೇಲ್ಗಡೆಯಿಂದ ಕೊತ್ತಂಬರಿ ಸೊಪ್ಪು ಹಾಕಿದರೆ ಅಂಜಲ್ ಘೀ ರೋಸ್ಟ್ ರೆಡಿ ಆಗಿದೆ. ಫ್ರೆಶ್ ಆದ ಕೊತ್ತಂಬರಿ ಸೊಪ್ಪು ಹಾಕಿ ಇವಾಗ ಅಂಜಲ್ ಘೀ ರೋಸ್ಟ್ ರೆಡಿ ಆಗಿದೆ. ಪ್ಲೇಟಿಂಗ್ ಮಾಡ್ಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂಜಲ್ ಘೀ ರೋಸ್ಟ್. ತುಂಬ ಟೇಸ್ಟಿಯಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ಮನೆಯಲ್ಲಿ. ಮೇಲ್ಗಡೆಯಿಂದ ನಾವು ಆವಾಗಲೇ ಒಗ್ಗರಣೆ ಹಾಕಿದ್ದು ತೆಗೆದಿಟ್ಟಿದ್ರೆ ಅದನ್ನು ಹಾಕೊಳ್ಬೇಕು. ಥ್ಯಾಂಕ್ ಯು ಫಾರ್ ವಾಚಿಂಗ್. ಡೂ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನೆಲ್ ಕುಕ್ ವಿತ್ ಶ್ರೇಯಾ. ಥ್ಯಾಂಕ್ ಯು.